ಕ್ವಶನ್ ನಂಬರ್ 1, 8:30 ಆದಾಗ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಇದು ಒಂದು ಗಡಿಯಾರದ ಗಡಿಯಾರ. ಇಲ್ಲಿ 12, 3, 6, 9. 8 ಗಂಟೆ ಆದಾಗ ಅಂದಾರ 8 ಗಂಟೆಯಲ್ಲಿ ಆಗ್ತದೆ 6, 7, 8. ಇದು 8 ಆಯ್ತಾನಿಲ್ಲ? 8 ಆಯಿತು. ನನಗೆ ಎಷ್ಟು ಬೇಕು ಅಷ್ಟೇ ನಾನು ನೋಟ್ ಮಾಡ್ಕೊಳಕತ್ತೀನಿ. ಪೂರ್ತಿ ಗಡಿಯಾರನೇ ತೆಗಿ ಅಂದ್ರೆ ಲೇಟ್ ಆಗ್ತದೆ ಟೈಮ್. ಇದು ಎಷ್ಟಾಯಿತು? ಇದು 30 ನಿಮಿಷ ಆಯಿತು. 6 ಗಂಟೆ ಅಂದರೆ 8 ಗಂಟೆ ಅಂದಾಗ ಇಲ್ಲಿ ಏನಾಯಿತು? ಗಂಟೆ ಮುಳ್ಳು ಇಲ್ಲಿ ಬಂತು. 30 ನಿಮಿಷ ಅಂದಾಗ ಎಲ್ಲಿ ಬರ್ತದೆ? ಇದು ದೊಡ್ಡ ಮುಳ್ಳು ಇಲ್ಲಿ ಬಂತು. ಹಾಂ, ಇದು ಇಲ್ಲಿರೋದ್ರ ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಬರ್ತದೆ. ಎಲ್ಲಿ ಬರ್ತದೆ? ಇದು ಮಧ್ಯದಲ್ಲಿ ಬರ್ತದೆ. ಎಲ್ಲಿ? 8 ಗಂಟೆ ಅದು ಇಷ್ಟ ಆಗ್ತದೆ. ಕರೆಕ್ಟ್ 8 ಗಂಟೆ ಅದು 8ರ ಮೇಲೆ ಬರ್ತದೆ. 8 ಗಂಟೆ 30 ನಿಮಿಷ ಆಯ್ತಲ್ಲ. 30 ನಿಮಿಷ ಆಯಿತು ಅಂದಾಗ 8 ಮತ್ತು 9ರ ಮಧ್ಯದಲ್ಲಿ ಯಾವುದು ಬರ್ತದೆ? ಗಂಟೆ ಮುಳ್ಳು ಬರ್ತದೆ. ಅಂದ್ರೆ ಇಲ್ಲಿರುವ ಕೋನ ಎಷ್ಟು ಅಂತ ಕೇಳ್ತಾರೆ. ಈ ಗಂಟೆ ಮುಳ್ಳಿಗೆ ಈ ನಿಮಿಷದ ಮುಳ್ಳು ಹಿಂದದೋ ಮುಂದದೋ ಮೊದಲು ತಿಳ್ಕೋಬೇಕು. ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತ ಹಿಂದದೋ ಅಥವಾ ಮುಂದದೋ ನೋಡಿ, ಸ್ವಲ್ಪ ಚೆಕ್ ಮಾಡಿರಿ. ಹಿಂದದ, ಹೌದಲ್ಲ? ಹಾಂ, ಅಂದರೆ ಗಂಟೆಯ ಮುಳ್ಳಿಗಿಂತ ನಿಮಿಷದ ಮುಳ್ಳು ಹಿಂದಿದೆ. ಅಂದರೆ ಗಂಟೆಯ ಮುಳ್ಳಿಗಿಂತ ನಿಮಿಷದ ಮುಳ್ಳು ಹಿಂದೆ ಇದೆ. ಅಂದರೆ ನಿಮಿಷದ ಮುಳ್ಳು ಹಿಂದೆ ಇತ್ತು ಅಂದರೆ ಸೂತ್ರವನ್ನು ಯಾವ್ದಾಕಬೇಕು? 30 ಇಂಟು ದ ಬ್ರಾಕೆಟ್ h ಮೈನಸ್ m/5 ಇಂಟು ಪ್ಲಸ್ m/2 ಡಿಗ್ರಿ. ನಿಮಿಷದ ಮುಳ್ಳು ಹಿಂದೆ ಇದ್ದಾಗ ಈ ಸೂತ್ರ ಹಾಕಬೇಕು. ಅಕಸ್ಮಾತ್ ನಿಮಿಷದ ಮುಳ್ಳು ಮುಂದೆ ಇತ್ತು ಅಂದಾಗ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗಿಬಿಡ್ತದೆ. ಎಲ್ಲ ಇದೇ ಸೂತ್ರ ಇರ್ತದೆ. ಹೆಚ್ಚು ಕಡಿಮೆ ಸ್ವಲ್ಪ ಚಿಹ್ನೆಯನ್ನು ಬದಲಿ ಆಗ್ಬಿಡ್ತದೆ. ಎಲ್ಲಿ ಬದಲಿ ಆಗ್ತದೆ? ಇಲ್ಲಿ ಬದಲಿ ಆಗ್ತದೆ. ಇದು ಬದಲಿ ಆಗಲ್ಲ. ಹಾಂ, ಇದನ್ನು ಮಾತ್ರ ಬದಲಿ ಆಗ್ತದೆ. ಅಂದ್ರೆ ಈಕ್ವಲ್ ಟು 30ಕ್ಕೆ 30 ಬರಿತೀವಿ. ಎಚ್ ಅಂದ್ರೆ ಏನು? ಅವರ್ ಅಂದರೆ ಗಂಟೆ. ಎಷ್ಟು ಗಂಟೆ ಅಂದ್ರೆ ಅವರು? 8 ಗಂಟೆ. 8 ಮೈನಸ್ ಎಮ್ ಅಂದರೆ ಎಷ್ಟು? ಮಿನಿಟ್ ಅಂದರೆ ನಿಮಿಷ. ಅಂದರೆ ಎಷ್ಟು? 30 ನಿಮಿಷ ಅಂದ್ರೆ ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ? 30/5ಕ್ಕೆ 5 ಬ್ರಾಕೆಟ್ ಪ್ಲಸ್ ಎಮ್ ಅಂದರೆ ಎಷ್ಟು? 30/2. ಇದನ್ನು ಸರಳೀಕರಿಸ್ಕೊಂಡಾಗ 30 ಮೊದಲು ಬ್ರಾಕೆಟಲ್ಲಿ ಇದ್ದದನ್ನು ಸರಳೀಕರಿಸ್ಕೋಬೇಕು ಅಂದಾಗ ಲಸ ಎಷ್ಟು ಬಂತು? 5. 1 5 5 1 8 5 ಎಷ್ಟು? 40 ಮೈನಸ್ 31 30 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 30/2 ಈಕ್ವಲ್ ಟು 30 ಇಂಟು 40ರಲ್ಲಿ 30 ಹೋದರೆ 10/5 ಪ್ಲಸ್ 30/2 30/2. ಇದನ್ನ ಇಲ್ಲಿ ನಾವು ಸರಳೀಕರಿಸ್ಬಿಡೋಮಲ್ಲ. ಹಾಂ, 5 1 5 2 ಕ್ಲಿಯರ್ ಆಗಿಬಿಡ್ತದೆ. ಅಂದ್ರೆ ಎಷ್ಟಾಯ್ತು ಇಲ್ಲಿ? 30 ಇಂಟು 5 1 5 2 ಅಂದ್ರೆ ಇಂಟು 2 ಪ್ಲಸ್ ಇದನ್ನು ಸರಳೀಕರಿಸ್ಕೊಂಡ್ಬಿಡ್ರಿ. 2 1 2 15 ಈಕ್ವಲ್ ಟು ಗಣಿತದ ನಿಯಮದ ಪ್ರಕಾರ ಮೊದಲು
ಏನು ಸಾಲ್ವ್ ಮಾಡಬೇಕು? ಇಂಟು ಸಾಲ್ವ್ ಮಾಡಬೇಕು. 32 60 ಪ್ಲಸ್ 15 ಈಕ್ವಲ್ ಟು 60 15 75 ಡಿಗ್ರಿ. ದ್ಯಾಟ್ಸ್ ಆಲ್. ಇದು ನಮ್ಮ ಆನ್ಸರ್. ಮಧ್ಯದಲ್ಲಿರುವ ಕೋನದ ಅಳತೆ ಎಷ್ಟು? 75 ಡಿಗ್ರಿ. ಇನ್ನೊಮ್ಮೆ ಹೇಳ್ತೀನಿ, ಸೂತ್ರವನ್ನು ರಿಪೀಟ್ ಮಾಡ್ಕೋತೀನಿ, ನೆನಪಿಟ್ಕೋಬೇಕು. ಗಂಟೆಯ ಮುಳ್ಳಿಗಿಂತ ನಿಮಿಷದ ಮುಳ್ಳು ಹಿಂದೆ ಇದ್ದಾಗ ಪ್ಲಸ್ ಆಗ್ತದೆ, ಗಂಟೆಯ ಮುಳ್ಳಿಗಿಂತ ನಿಮಿಷದ ಮುಳ್ಳು ಮುಂದೆ ಇದ್ದಾಗ ಈ ಜಾಗದಲ್ಲಿ ಮೈನಸ್ ಬರ್ತದೆ. ಅರ್ಥ ಆಯಿತು? ದಟ್ಸ್ ಆಲ್. ಕ್ವಶನ್ ನಂಬರ್ 2. 3:40 ಗಂಟೆಯಾದಾಗ, ಅಂದರೆ 3 ಗಂಟೆ 40 ನಿಮಿಷವಾದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾರೆ. ಅಂದಾಗ ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತ ಹಿಂದದೋ ಮುಂದದೋ ಮೊದಲು ನೋಡ್ಕೋಬೇಕು ನಾವು. ಇದು ಮೊದಲನೇ ಕೆಲಸ. ಅಂದರೆ ಒಂದು ಗಡಿಯಾರವನ್ನು ತಗೊಳ್ಳೋಮೊಂದು 12 3 6 9 3 ಗಂಟೆ ಅಂದರೆ 3 ಗಂಟೆ 40 ನಿಮಿಷ ಅಂತಾರೆ. ಅಂದ್ರೆ ಇದು 3 ಗಂಟೆ ಅದಂತ ತಿಳ್ಕೊರಿ. ಇಲ್ಲಿ ದೊಡ್ಡ ಮುಳ್ಳು ಬಂತು, ಇದು ದೊಡ್ಡ ಮುಳ್ಳು ಇಷ್ಟ, ಇದು ಕರೆಕ್ಟಾಗಿ 3 ಗಂಟೆ ಆಯಿತು. ಆದರೆ ಪ್ರಶ್ನೆಯಲ್ಲಿ 3 ಗಂಟೆ 40 ನಿಮಿಷ ಅಂದರೆ ಇಲ್ಲಿದಿಂದ ಎಷ್ಟದು 30 ಆಯಿತು. ನಿಮಿಷದ ಮುಳ್ಳು ಇಲ್ಲಿಗೆ ಬಂತು. ನಿಮಿಷದ ಮುಳ್ಳು ಎಲ್ಲಿ ಬಂತು? ನಿಜವಾಗಲೂ ಇಲ್ಲಿಗೆ ಬಂತು. ನಿಮಿಷದ ಮುಳ್ಳು ಇಲ್ಲಿಗೆ ಬಂದಾಗ ಗಂಟೆ ಮುಳ್ಳು ಎಲ್ಲಿರ್ತದೆ? ಇಲ್ಲಿರೋದಿಲ್ಲ, ಸ್ವಲ್ಪ ಈ ಕಡೆ ಸರಿದಿರ್ತದೆ. 3 ಇಲ್ಲಿ 4 ಅದ ಅಂತ ತಿಳ್ಕೊರಿ. ಅಂದರೆ ಇಲ್ಲಿ ಬಂದಿರ್ತದೆ. ಪೂರ್ತಿ 4ಕ್ಕೂ ಬಂದಿರಂಗಿಲ್ಲ, ಅದು ಪೂರ್ತಿ 4ಕ್ಕೂ ಬಂದಿರಂಗಿಲ್ಲ. 4ಕ್ಕೆ ಬಂತು ಅಂದಾಗ ಇದು 12ಕ್ಕೆ ಬಂದಿರ್ತದೆ. ಅಂದರೆ ಎಷ್ಟಾಯ್ತು? ಗಂಟೆ ಮುಳ್ಳು ಸ್ವಲ್ಪ ಈ ಕಡೆ ಇಷ್ಟಾಯಿತು. ಮಧ್ಯದಲ್ಲಿರುವ ಕೋನ ಎಷ್ಟು ಅಂತ ಕೇಳ್ತಾರೆ. ಇದು ಕ್ವಶನ್ ಮಾರ್ಕ್. ಅಂದ್ರೆ ಈ ಗಂಟೆ ಮುಳ್ಳಿಗಿಂತ ನಿಮಿಷದ ಮುಳ್ಳು ಹಿಂದದೋ ಮುಂದದೋ? ಮುಂದದ. ಹೌದಲ್ಲ? ಮುಂದದ. ಅಂದ್ರೆ ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತ ಮುಂದದ. ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತ ಗಂಟೆಯ ಮುಳ್ಳಿಗಿಂತ ಮುಂದೆ ಇದೆ. ಆದ್ದರಿಂದ ಸೂತ್ರ ಯಾವುದಾಗ್ತದೆ ನೋಡ್ರಿ. 30 ಇಂಟು m/5 ಮೈನಸ್ h ಮೈನಸ್ m/2. ನೋಡ್ರಿ, ನಾನು ಹೇಳಿದ್ದೇನೆ ಹಿಂದಿನ ಪ್ರಶ್ನೆ ಏನಿತ್ತು? ನಿಮಿಷದ ಮುಳ್ಳು ಹಿಂದೆ ಇತ್ತು, ಇಲ್ಲಿ ಪ್ಲಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಿಮಿಷದ ಮುಳ್ಳು ಮುಂದಾಗ್ಯದ, ಇಲ್ಲಿ ಮೈನಸ್ ಹಾಕ್ಕೊಂಡಿವಿ. ಹೌದಲ್ಲ? ಈಕ್ವಲ್ ಟು 30 ಇಂಟು ಎಮ್ ಅಂದರೆ ಎಷ್ಟು? ಮಿನಿಟ್ ಎಷ್ಟದಲ್ಲಿ? 40 ಅದ. ಅದಕ್ಕೆ 40/5 ಮೈನಸ್ ಎಚ್ ಅಂದ್ರೆ ಗಂಟೆ, ಅವರ್ ಅಂದರೆ ಎಷ್ಟದ? ಇಲ್ಲಿ 3 ಅದ. 3 ಮೈನಸ್ ಎಷ್ಟು? 40/2 ಈಕ್ವಲ್ ಟು 30 ಇಂಟು 5 ಬಂದರೆ 5 ಎಂಟ್ಲೆ ಅಂದ್ರೆ 8 ಮೈನಸ್ 3 ಮೈನಸ್ 2 ಬಂದರೆ 2 20 ಮೈನಸ್ 20 ಇಷ್ಟಾಯಿತು. ಈಕ್ವಲ್ ಟು 30 ಇಂಟು 8ರಲ್ಲಿ 3 ಹೋದ್ರೆ 5 ಮೈನಸ್ 20 ಈಕ್ವಲ್ ಟು 3 5 15 0 ಮೈನಸ್ 20 ಈಕ್ವಲ್ ಟು 130 ಡಿಗ್ರಿ. ದ ರೈಟ್ ಆಪ್ಷನ್ ಎಷ್ಟು? ಸಿ. ರೈಟ್ ಆಪ್ಷನ್ ಸಿ. ಅರ್ಥ ಆಯ್ತು ಹೇಳಿದ್ದು? ಹ್ಞೂ. ಕ್ವಶನ್ ನಂಬರ್ 3. ಒಂದು ದಿನದಲ್ಲಿ ಎಷ್ಟು ಬಾರಿ ಮುಳ್ಳುಗಳು ಸಂಧಿಸುತ್ತವೆ? ಇದು ಒಂದು ಗಡಿಯಾರದ.
ಗಡಿಯಾರ ಇದು 12 ಆಯಿತು, ಇದು 3, ಇದು 6, ಇದು 9, ಆಮೇಲೆ ಇದು 1, 2, ಇದು 4, ಇದು 5, ಇಲ್ಲಿ 7, 8, 10, 11. ಮೊಟ್ಟ ಮೊದಲ ಸಾಳ ಒಂದು ಇಲ್ಲೇ ಅದ, ಸಣ್ಣ ಮುಳ್ಳು, ದೊಡ್ಡ ಮುಳ್ಳು ಇದ್ರ ಮ್ಯಾಗೆ ಅದ. ಇದನ್ನು ಹಿಡಿದಲ್ಲ, ಇಲ್ಲಿದಿಂದ ಇದು ಇಲ್ಲಿ ಬಂತು ಅಂದ. ಯಾವುದು ಇದು? ಒಂದು ಗಂಟೆ ಪೂರ್ತಿ ಒಂದು ಬಂತು ಅಂತ ತಿಳ್ಕೊ. ಯಾವುದು? ಇಲ್ಲಿ ಬಂದಾಗ ಇದು ಎಲ್ಲಿರ್ತದೆ? ಇದು ಸಣ್ಣ ಮುಳ್ಳು ಇಲ್ಲಿರ್ತದೆ. ಹಾಂ, ಇದ್ರ ಮ್ಯಾಗ ಇದನ್ನು ಮತ್ತೆ ಹೊಳ್ಳಿ ಇದನ್ನು ಇಲ್ಲಿ ಬಂದಾಗ ಇಲ್ಲಿ ಬರ್ತದೆ. ಇದು ಇಲ್ಲಿ ಮೇಲೆ ಬಂದಾಗ ಇದು ಸ್ವಲ್ಪ ಮುಂದೆ ಹೋಗಿರ್ತದೆ. ಇದೇ ಪ್ರಕಾರವಾಗಿ ರನ್ನಿಂಗ್ ಹಾಕೋದು ಹೋದಾಗ 12 ಗಂಟೆಯಲ್ಲಿ ಎಷ್ಟು ಬಾರಿ ಸಂಧಿಸ್ತಾವ? 11 ಬಾರಿ ಸಂಧಿಸ್ತಾವ. ಅಂದರೆ 24 ಗಂಟೆಯಲ್ಲಿ ಮತ್ತು ಅಂದರೆ 12 × 2 27. ದ ರೈಟ್ ಆಪ್ಷನ್ಸ್ ಡಿ. ನೋಡಿರಿ, ಗಡಿಯಾರ. ಕ್ವಶನ್ ನಂಬರ್ 4, 3 ಗಂಟೆಯಾದಾಗ ಗಂಟೆ ಹಾಗೂ ನಿಮಿಷದ ಮುಳ್ಳುಗಳ ನಡುವಿನ ಮುಳ್ಳುಗಳು ಯಾವ ಕೋನದಲ್ಲಿರುತ್ತವೆ ಅಂತ. ಅಂದರೆ ಇದೊಂದು ಗಡಿಯಾರ, ಇದು 12 ಆಯಿತು, ಇದು 3 ಆಯಿತು. ಅಂದರೆ ಚಿಕ್ಕ ಮುಳ್ಳು, ಇದು ದೊಡ್ಡ ಮುಳ್ಳು. ಇಲ್ಲಿ ಎಷ್ಟು ಆಗ್ತದೆ ಕೇಳ್ತಾರೆ. ರೈಟ್ ಆಪ್ಷನ್ಸ್. ಇದು ಏನದು? ನಿಮಿಷದ ಮುಳ್ಳು ಹಿಂದದ ಮುಂದದ? ಹಿಂದದ ಸೂತ್ರ ಏನಾಯ್ತು ಹೇಳಿ ನೋಡೋಣ. 30 × H ಮೈನಸ್ H ಅಂದರೆ ಎಷ್ಟು? M ಎಷ್ಟು? 0. ಈಕ್ವಲ್ ಟು ಇದನ್ನು ಹೋಯ್ತು.